Hello everyone, welcome to Sanmarga classes. 6ನೇ ಪ್ರಶ್ನೆ ಶ್ರಮ ಮತ್ತು ಉದ್ಯೋಗ ಎಂಬಂತಹ ಚಾಪ್ಟರ್ ಇಂದ ಶ್ರಮ ವಿಭಜನೆಯು ಇದಕ್ಕೆ ಅವಕಾಶ ಮಾಡಿ ಕೊಡುತ್ತದೆ. ಶ್ರಮ ವಿಭಜನೆ ಅಂತಂದ್ರೆ ಏನು? ಮಾನವ ಜನಾಂಗದಷ್ಟೇ ಈ ಶ್ರಮ ವಿಭಜನೆ ಅನ್ನೋದು ಪುರಾತನ ಕಾಲದಿಂದಲೂ ಬಂದಿರುವಂಥದ್ದು. ಓಕೆನಾ? ಸೊ ಪುರಾತನ ಕಾಲದಲ್ಲಿ ಹೆಂಗಸರು ಮನೆ ಕೆಲಸ ಮಾಡ್ಬೇಕು, ಗಂಡಸರು ಹೊರಗಿನ ಕೆಲಸವನ್ನ ಮಾಡ್ಬೇಕು, ಹೆಂಗಸರು ಮನೆಯಲ್ಲಿ ಅಡುಗೆ, ಮಕ್ಕಳ ಲಾಲನೆ ಪಾಲನೆ ಮಾಡುವಂಥದ್ದು. ಈ ರೀತಿಯಾಗಿ ಶ್ರಮದ ವಿಭಜನೆಯನ್ನ ಮಾಡಿದರು. ಅದೇ ರೀತಿ ಇವಾಗ ಫ್ಯಾಕ್ಟ್ರಿಗಳಲ್ಲೂ ಕೂಡ ಶ್ರಮವನ್ನ ವಿಭಜನೆ ಮಾಡಿದ್ದಾರೆ. ಇಂಥವರಿಗೆ ಇಂಥದ್ದೇ ಕೆಲಸ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಅದೇ ಶ್ರಮ ವಿಭಜನೆ, ಕೆಲಸವನ್ನ ಹಂಚಿಕೊಂಡು ಮಾಡುವಂಥದ್ದು. ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸವನ್ನ ಮಾಡುವುದು. ಓಕೆನಾ? ಸೊ ಶ್ರಮ ವಿಭಜನೆ ಯಾವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ ಮಕ್ಕಳೇ. ಆಪ್ಷನ್ ಎ, ಉತ್ಪಾದನೆಯ ಗುಣಮಟ್ಟ ಕಡಿಮೆ ಆಗುತ್ತದೆ, ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ, ಲಾಭವನ್ನ ಹೆಚ್ಚಿಸುತ್ತದೆ ಮತ್ತು ಉತ್ಪಾದನಾ ವೆಚ್ಚವನ್ನ ಹೆಚ್ಚಿಸುತ್ತದೆ. ಈಗ ಉತ್ಪಾದನೆಯ ಗುಣಮಟ್ಟ ಶ್ರಮ ವಿಭಜನೆಯಿಂದ ಹೆಚ್ಚುವುದಿಲ್ಲ, ಕಡಿಮೆ ಆಗುವುದಿಲ್ಲ ಮಕ್ಕಳೇ, ಅದು ಹೆಚ್ಚುತ್ತದೆ ಅಲ್ವಾ? ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದ್ರಿಂದ ಕೌಶಲ್ಯವನ್ನ ಗಳಿಸ್ತಾರೆ. ಸೊ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ, ಗುಣಮಟ್ಟ ಹೆಚ್ಚುತ್ತದೆ. ಜವಾಬ್ದಾರಿಯನ್ನ ಇದು ಕಡಿಮೆ ಮಾಡುತ್ತದೆ, ಕೆಲಸದ ವಿಭಜನೆ. ಓಕೆನಾ? ಸೊ ಒಬ್ಬೊಬ್ರು ಒಂದೊಂದೇ ಜವಾಬ್ದಾರಿಯನ್ನ ತೆಗೆದುಕೊಂಡು ಕೆಲಸ ಮಾಡುವಂಥದ್ದು. ಉತ್ಪಾದನಾ ವೆಚ್ಚವನ್ನು ಕೂಡ, ಈ ಸರಾಸರಿ ವೆಚ್ಚವು ಉತ್ಪನ್ನ ಹೆಚ್ಚಳವಾದ ಮೇಲೆ ಸರಾಸರಿ ವೆಚ್ಚ ಕಡಿಮೆ ಆಗುತ್ತದೆ. ಉತ್ಪಾದನಾ ವೆಚ್ಚವನ್ನ ಇದು ಕಡಿಮೆ ಮಾಡುತ್ತದೆ, ಹೆಚ್ಚಿಸುವುದಲ್ಲ. ಹಾಗಾದರೆ ಶ್ರಮ ವಿಭಜನೆಯಿಂದ ಏನಾಗತ್ತೆ? ಲಾಭವನ್ನ ಹೆಚ್ಚಿಸುತ್ತದೆ. ಓಕೆನಾ? ಲಾಭವನ್ನ ಶ್ರಮ ವಿಭಜನೆಯು ಹೆಚ್ಚಿಸುತ್ತದೆ. ಯಾಕೆ ಅಂತಂದ್ರೆ ಉತ್ಪನ್ನದ ಪ್ರಮಾಣ ಮತ್ತು ಗುಣಮಟ್ಟದಲ್ಲಿನ ಹೆಚ್ಚಳವು ಹೆಚ್ಚಿನ ಲಾಭವನ್ನ ತಂದುಕೊಳ್ತದೆ. ಓಕೆ, ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಥ್ಯಾಂಕ್ ಯು.